ಸರ್ಕಾರಿ ಪ್ರೌಢಶಾಲೆ ಮಾಡಲಿಗಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನನ್ನ ಪಾತ್ರ ಮಗಳ ಹೆಸರು ಪೂಜಾ. ನನ್ನ ಹೆಸರು ರಕ್ಷಿತಾ. ನನ್ನ ಪಾತ್ರ ತಂದೆಯ ಹೆಸರು ರಾಮಣ್ಣ. ನನ್ನ ಹೆಸರು ಭಾರತಿ. ನಾನು ಮಾಡುತ್ತಿರುವ ಪಾತ್ರ ಮರ. ನನ್ನ ಹೆಸರು ಲಕ್ಷ್ಮಿ. ನಾನು ಮಾಡುತ್ತಿರುವ ಪಾತ್ರ ನೌಕರ. ನನ್ನ ಹೆಸರು ನಿಖಿತಾ. ನಾನು ಮಾಡುತ್ತಿರುವ ಪಾತ್ರ ಅಧಿಕಾರಿ. ಅಪ್ಪ, ಈ ಮರವನ್ನು ಏಕೆ ಕಡಿಯುತ್ತಿದ್ದೀರಿ? ಇಲ್ಲಿ ಮನೆ ಕಟ್ಟಬೇಕು ಮಗಳೇ, ಈ ಮರನು ಕಡಿಲೇಬೇಕು. ಬೇಡ ಅಪ್ಪ, ದಯವಿಟ್ಟು ಬೇಡ. ಈ ಮರವನ್ನು ಕಡಿಯಬೇಡ. ಏಕೆಂದರೆ ನಮಗೆ ಗಾಳಿ, ನೆರಳು, ನೀರು, ಹಣ್ಣು, ಹಂಪಲ, ಹೂವು ಎಲ್ಲವನ್ನು ಕೊಡುತ್ತೆ. ಈ ಮರ ಕಡಿಯುವುದರಿಂದ ನಮಗೆ ಉಸಿರಾಡಲು ಸಾಧ್ಯವೇ? ಶುದ್ಧ ಗಾಳಿ ಸಿಗುವುದೇ? ಕೇವಲ ಒಂದು ಮರ ತಾನೆ. ಒಂದು ಮರ ಕಡಿದರೆ ಒಂದು ಜೀವ ಹೋದಂತೆ. ನಾನು ನಿಮ್ಮನ್ನು ಬಿಸಿಲಿನಿಂದ ರಕ್ಷಿಸುವೆ. ನಾನು ಮಳೆಯನ್ನು ಕರೆಯುವೆ, ನಿಮಗೆ ನೆರಳನ್ನು ನೀಡುವೆ, ಹಣ್ಣು ಹಂಪಲುಗಳನ್ನು ಕೊಡುವೆ. ಈ ಭೂಮಿಯನ್ನು ಹಚ್ಚ ಹಸಿರಿನಿಂದ ಇಟ್ಟಿರುವೆ. ಈಗ ನನ್ನನ್ನು ಕಡಿಯುತ್ತಿರುವಿರಾ? ನೋಡಿದೆಯಾ ಅಪ್ಪ, ಗಿಡ ಹೇಳುವ ಮಾತನ್ನು ಕೇಳಿದೆಯಾ? ಮರ ಉಳಿಸಿದರೆ ನಾವು, ಪರಿಸರ ನಾಶವಾದರೆ ಮನುಷ್ಯನ ನಾಶ. ಕಠಿಣ ಬುದ್ಧಿ. ಈ ಮರವನ್ನು ಕಡಿದರೆ ಅಂಗಡಿ ಕಟ್ಟಬಹುದು, ರೊಕ್ಕವನ್ನು ಸಂಪಾದಿಸಬಹುದು. ಬೇಡ ಅಪ್ಪ, ಬೇಡ. ದಯವಿಟ್ಟು ಈ ಮರವನ್ನು ಕಡಿಯಬೇಡ. ಏಕೆ? ಇದು ಕೇವಲ ಒಂದು ಮರ ತಾನೆ. ಕೇವಲ ಒಂದು ಮರವಲ್ಲ, ಇದು ನಮ್ಮ ಉಸಿರು. ನಮ್ಮ ಶಾಲೆಯಲ್ಲಿ ಹೇಳಿದರು, ಒಂದು ಮರ ವರ್ಷಕ್ಕೆ 20 kg ಧೂಳನ್ನು ಹೀರಿಕೊಳ್ಳುತ್ತದೆ. ಅದೇ ಮರ 700 kg ಆಮ್ಲಜನಕವನ್ನು ನಮಗೆ ಒದಗಿಸುತ್ತದೆ. ಸಾಯಬ್ರೆ, ಏನಾಯಿತು? ಇಷ್ಟು ಭಯದಿಂದ ಏಕೆ ಓಡಿ ಬರುತ್ತಿರುವೆ? ಸಾಯಬ್ರೆ, ಮಾಡಲಿಗೆ ಗುಡ್ಡದಲ್ಲಿ ರಾಮಣ್ಣ ಮರ ಗಿಡಗಳನ್ನು ಕಡಿಯುತ್ತಿದ್ದಾನೆ. ಹೌದಾ? ಏನು ಜನರೋ ಏನೋ, ಹತ್ತಿದಂತ ಮರಗಳನ್ನು ಕಡಿದು ನಾಶ ಮಾಡುವುದೇ ಈ ಮಾಡಲಿಗೆ ಜನರ ಬುದ್ಧಿಯಾಗಿದೆ. ಬಾ, ಬೇಗನೆ ಹೊರಡೋಣ. ಸರಿ ಸಾಹೇಬ್ರೆ, ಬೇಗ ಬನ್ನಿ, ಹೊರಡೋಣ. ರಾಮಣ್ಣ, ಒಂದು ಮರವನ್ನು ಕಡಿಯುವುದಕ್ಕೆ ಪರ್ಮಿಷನ್ ಕೇಳಬೇಕಿಲ್ಲ, ಏಕೆಂದರೆ ಇದು ಸರ್ಕಾರಿ ನಿಷೇಧಿತ ಜಾಗವಾಗಿದೆ. ಕ್ಷಮಿಸಿ ಸರ್, ಈ ಮರವನ್ನು ಕಡಿಯಲೇಬೇಕಾಗಿದೆ. ರಾಮಣ್ಣ, ಇದೊಂದು ಮರವನ್ನು ಕಡಿಯುವುದರಿಂದ 40 ಡಿಗ್ರಿ ಇರುವಂತಹ ಬಿಸಿಲು 45 ಡಿಗ್ರಿ ಆಗುತ್ತದೆ. ಹಳ್ಳ, ನದಿ,